ಸೈಕ್ ಇದೆ ಹೇರ್ ಪಿನ್ ಇದು. ಇನ್ನೊಂದು ವಿಷಯ ಇದೆ, ಇವತ್ತು ಫಸ್ಟ್ ಟೈಮ್ ನಾನು ನನ್ನ ಗಾಡೀಲಿ 155 ಮಾಡಿದ್ದು ವಿತ್ ಪ್ಯಾನಿಯರ್ಸ್. ಸೊ ಅದು ಆ್ಯಕ್ಚುಯಲ್ ಮರ ಅಲ್ಲ, ಇಟ್ಸ್ ಆ್ಯನ್ ಆರ್ಟ್. ಆಹಾ ಈ ಏರಿಯಾ ಫುಲ್ ರಿಸರ್ವ್ ಫಾರೆಸ್ಟ್. ಆನೆಗಳು ಅವೆಲ್ಲ ದಾಟ್ಕೊಂಡು ರೋಡ್ ದಾಟ್ಕೊಂಡು ಬರಬಾರ್ದಂತ ಅಲ್ಲಿ ಹೊಂಡ ಮಾಡಿ ಒಂದು ಫೆನ್ಸ್ ಹಾಕಿದ್ದಾರೆ. ಎವ್ರಿ ಟೈಮ್ ನಾನು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀನಿ. ತಿಸ್ಬೋತಾರೆ ನಿಮಗೆ. ಆ್ಯಂಗಲ್ ಕರೆಕ್ಟಾಗಿದೆಯಲ್ಲ? ಎಸ್. ಹಿಂಗೆ ಮೆಟ್ಲು ಹಚ್ಬಿಡೋಣ. ಹಚ್ಬೇಡ ಅಂತ ಹೋಗ್ತಾ ಇದ್ದೆ ಸೀದಾ. ಆಹಾ ಕ್ರೇಜಿ ವ್ಯೂ ಇದೆ ಅಲ್ಲಿ. ಅಬ್ಬಬ್ಬಬ್ಬ ಸೈಕ್ ಇದೆ ಹೇರ್ ಪಿನ್ ಇದು. ಇವಾಗ ಮೇಲೆ ಹತ್ತಾ ಇದ್ದೀವಿ ನೋಡಿ. ಕ್ರೇಜಿ ವ್ಯೂ ಇದೆ. ಟೆಂಪಲ್ ಕ್ಲೋಸ್ ಇದೆ, ಬಟ್ ಈಚೆಯಿಂದ ಬೇಕಾದ್ರೂ ಒಂದು ರೌಂಡ್ ಹಾಕಿ ಬರ್ಬೋದು. ಬೆಳಿಗ್ಗೆ ಮುಂಚೆ ಬರಬೇಕಿಲ್ಲ ಆ್ಯಕ್ಚುಲಿ. ಇವಾಗ ಹೆವಿ ಬಿಸಿಲು ಬೀಳುತ್ತೆ, ಸುಸ್ತಾಗುತ್ತೆ. ಟೈಮ್ ಎಷ್ಟಾಯ್ತು ಮಚ್ಚ? ಸೊ ನೀವೊಂದು 7-7:30 ಹಂಗಿಲ್ಲಿ ಬಂದರೆ ಅಥವಾ 7 ಥರ ರೀಚ್ ಆದರೆ, ವೀಕ್ ಡೇಸಲ್ಲಿ, ವೀಕೆಂಡಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರಂತೆ. ವೀಕ್ ಡೇಸಲ್ಲಿ ಒಂದು 7-7:30 ಬಂದರೆ ಫುಲ್ ನೋಡಿಕೊಂಡು ಫೋಟೋಸ್ ವೀಡಿಯೋಸ್ ಕಿತ್ಕೊಂಡು ಹೋಗ್ಬಿಡ್ಬೋದು. ಸುಸ್ತಾಗ್ತಾಯಿದೆ ನೋಡಿ. ಅಲ್ಲಿದ್ವಿ ನಾವು ಅವಾಗ. ಇಲ್ಲಿ ಎಸ್ ಸ್ವಲ್ಪ ತಲೆ ಬಿಸಿ ಆಯ್ತು ಮಾರೆ ಒಂದ್ಸತಿ. ನಂಗೆ ಜನ ಇದ್ದಾರಂತ ಒಳಗೆ. ಕ್ರೇಜಿ ಮಾಡಿದ್ದಾರೆ ಆರ್ಟ್. ತೋರಿಸ್ತೀನಿ ಶೂ ಬಿಚ್ಚೋಣ. ಸೊ ಇಲ್ಲಿ ವೀಕ್ ಡೇಸಲ್ಲಿ ಮಾತ್ರ ಅಲೋ ಮಾಡೋದು, ಲೈಕ್ ಗಾಡಿ. ಇಲ್ಲ ಅಂದರೆ ಇಲ್ಲಿ ಸ್ಟೆಪ್ಸ್ ಇದೆ ನೋಡಿ, ಅಲ್ಲಿ ತೋರಿಸಿದ್ದಲ್ಲ. ಸೊ ಸ್ಟೆಪ್ಸಲ್ಲಿ ನಾನು ಹೇಳಿದೆ ಅಲ್ಲ ಅವಾಗ ಜನ ನೋಡ್ದಂಗೆ ಆಯಿತು ಅಂತ. ಇಲ್ಲಿ ನೋಡಿ, ವಾವ್, ಎಲ್ಲ ಕ್ರೇಜಿ. ಎಂಥ ಆರ್ಟ್. ಸೊ ಅದು ಆ್ಯಕ್ಚುಯಲ್ ಮರ ಅಲ್ಲ, ಇಟ್ಸ್ ಆ್ಯನ್ ಆರ್ಟ್. ವ್ಯೂ ನೋಡಿ, ಆಚೆ ಫುಲ್ಲು ಲೇಕ್ ವ್ಯೂ ಇದೆ. ಆ್ಯಂಡ್ ಈಚೆ ಗದ್ದೆ, ಪ್ಲ್ಯಾಂಟೇಶನ್ ಎಲ್ಲ. ಇದು ಮಾತ್ರ ಅಲ್ಟಿಮೇಟ್, ನೆಕ್ಸ್ಟ್ ಲೆವೆಲ್. ಇದು ಸಿಮೆಂಟ್ ಅಲ್ಲ, ಫುಲ್ ಮೆಟಲ್, ಕಬ್ಣ ಅಲ್ಲ, ಕಬ್ಣದಿಂದ ಮಾಡಿರೋದು. ಕ್ರೇಜಿ ನಾಯ್ಸ್ ಬರ್ತಾ ಇದೆ. ಓಕೆ ಓಕೆ ಓಕೆ. ಲೀವ್ಸ್ ಥರ ಮಾಡಿ ಹಾಕಿದ್ದಾರೆ. ಇಲ್ಲಿ ಕೂತಿರೋ ಎಲ್ಲರೂ ಜನರದ್ದು ಫೇಸ್ನ ಹಚ್ಚಿ ಹೊಡೆದಿರೋದು. ಆ ಕಡೆ ಎಲ್ಲ ಇದೆ ನೋಡು, ಗುರೂಜಿಗಳದ್ದು. ಹೌದು, ದಿಗಂಬರ್ದು. ಇನ್ನು ಮಿಕ್ಕಿದವ್ರದ್ದು ಆಯಿತು. ನೀನು ದುಡ್ಡು ಕೊಟ್ಟರೆ ನಿನ್ನ ಫೇಸ್ ಕೂಡ ಮಾಡಿ. 1 ಲಕ್ಷ ಕೊಟ್ಟರೆ ನಿಮ್ಮ ಫೇಸ್ 1 ಲಕ್ಷ. ಸೊ ಅಲ್ಲಿ ಇದೆಯಲ್ಲ, ಅದು ಬೇರ್ ಬಾಡಿ ಇದೆ ನೋಡು. ಹೌದೌದು, ಬೇರ್ ಬಾಡಿ ಫೇಸ್ ಇಲ್ಲಲ್ಲ. ಸೊ ನೀನು ಕೊಟ್ಟು ನಿನ್ನ ಫೇಸನ್ನ ಅಲ್ಲಿ ಹಾಕ್ಸ್ಕೊಬೋದು ನೋಡಿ. ಇದೇ ಸ್ಟೆಪ್ಸ್ ಹೇಳಿದ್ದು ನಾನು, ಇಲ್ಲಿಂದ ನಡ್ಕೊಬರ್ಬೇಕು. ವೀಕೆಂಡ್ಸಲ್ಲಿ ಕ್ರೌಡೆಡ್ ಇದ್ದರೆ ಇಲ್ಲಿಂದನೇ ನಡ್ಕೊಬರ್ಬೇಕು. ಇಲ್ಲ ಅಂದರೆ ಆಚೆಯಿಂದ ರೋಡ್ ಬರುತ್ತೆ. ಹಿಂಗೆ ನಾವು ಬಂದಿಲ್ಲ. A few moments later. ಇವಾಗ ಅದು ಟೆಂಪಲ್ ನೋಡ್ಕೊಂಡು ಇಲ್ಲೊಂದು ಸ್ಪಾಟ್ ಇದೆ, ಬನ್ನಿ ತೋರಿಸ್ತೀನಿ ನಾನು. ಆಹಾ ಪಟ್ಟಂದು ಒಂದು ತೆಗಿಯೋಣ ಬ್ರೋ. ಒಂದೇ ನಿಮಿಷ ಬಂದೆ, ಪಟ್ಟಂದು ಮೊಬೈಲ್ ತೆಕ್ಕೊಂತೀನಿ. ಬ್ರೋ ಒಂದು ಸ್ವಲ್ಪ ಈಚೆ ಬನ್ನಿ.
ನೋಡಿ ಸೊ ಮುಂದಿನ ಕಾರ್ಯಕ್ರಮ ಮನೆ ಕಡೆಗೆ. ಸೊ ಇದು ರೋಡಲ್ಲಿ ಆಲ್ರೆಡಿ ಒಂದು ಲಾಗ್ ಆಗಿದೆ. ಸೊ ಜಾಸ್ತಿ ಏನು ಡ್ರ್ಯಾಗ್ ಮಾಡೋಕ್ಕೆ ಹೋಗಲ್ಲ. ವಾ 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 ಬ್ಯೂಟಿಫುಲ್ ಸಾಲಿಡ್ ಫ್ರೇಮ್. ಆಚೆ ಬೇಕಿದ್ರೆ ಗಾಡಿ ತೊಗೊಂಡೋಗ್ಬೋದು, ಬೇಡ ಈ ಬಿಸಿಲಲ್ಲಿ ಅಪ್ಪ ಆಗಲ್ಲ. ನಮಗೆ ಈಚೆ ಹಾಂ. ಎಲ್ಲಿ ಹೋಗ್ತೀರಿ ನೀವು ಟೀ ಕುಡಿಯೋಕ್ಕೆ? ನಾವು ಹೊರಡುವಲ್ಲ, ನಾವು ಹೊರಟ್ಬಿಡ್ತೀವಿ. ಆಯಿತಾ, ನೈಸ್ ಮೀಟಿಂಗ್ ಯು, ಖುಷಿ ಆಯಿತು. ಹಾಂ ಬ್ರೋ, ನಾವು ಹಿಂಗೆ ಹೋಗ್ಬಿಡ್ತೀವಿ. ಎಸ್ ಬ್ರೋ, ಸಿಗೋಣ. ಬಾಯ್ 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 ಬ್ರೋ, ಸಿಗೋಣ ನೆಕ್ಸ್ಟ್ ಟೈಮ್ ಬಂದಾಗ ಹೇಳಿ. ನಾ ಈಚೆ ಬಂದರೆ ಹೇಳ್ತೀನಿ. ಬಾಯ್ 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 ಬ್ರೋ, ಟೇಕ್ ಕೇರ್. ಸಿಗೋಣ ನೆಕ್ಸ್ಟ್ ಟೈಮ್. ಶ್ಯೂರ್ ಶ್ಯೂರ್ ಶ್ಯೂರ್, ಎನಿ ಡೇ. ಒಳ್ಳೆ ರೈಡ್ ಆಯ್ತು ಮಾರ ಇವತ್ತು ಅಲ್ಲ. ಸೊ ನೆಕ್ಸ್ಟ್ ಟೈಮ್ ಬೆಂಗಳೂರು ಬಂದಾಗ ಇನ್ನೂ ಒಳ್ಳೆ ರೈಡ್ ಮಾಡೋಣ. ಲೈಕ್ ತುಂಬ ಆಫ್ ರೋಡ್ ಸ್ಪಾಟ್ಸ್ಗಳಿದೆ ಅದು ಕನಕಪುರ ರೋಡಲ್ಲಿ, ಅಲ್ಲಿ ಇಲ್ಲಿ. ಆ್ಯಕ್ಚುಲಿ ಪ್ಲ್ಯಾನ್ ಆಗಿದ್ದು ನಂದು ಮತ್ತು ಮೋಹನ್ ಜೈನ್ ಅವರದ್ದು, ಲೈಕ್ ಒಂದು ಆಫ್ ರೋಡಿಂಗ್ ಮಾಡೋದು ಅಂತ. ಬಟ್ ಆಮೇಲೆ ಲೈಕ್ ನಿಂಜಾ Z900 ಏನಿತ್ತು, ಅದು ನಿಂಜಾ ಅಂತ ಕವಾಸಕಿ, ಸೊ ಅದು Z900 ಏನಿತ್ತು ಅದು ಹೊಸ ಗಾಡಿ ರೀಸೆಂಟ್ಲಿ ತೊಗೊಂಡಿದ್ದಷ್ಟೇ. ಸೊ ಅವರಿಗೆ ಆಫ್ ರೋಡ್ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಮಂದರಗಿರಿ ಪ್ಲ್ಯಾನ್ ಸೆಟ್ ಮಾಡಿದ್ದು. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಇವತ್ತು ಮಾರ್ನಿಂಗ್ ರೈಡ್ ಮಾಡಿ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಿ ಅಲ್ಲೊಂದು ಸ್ವಲ್ಪ ವರ್ಕ್ ಇತ್ತು, ಅದನ್ನು ಮುಗಿಸ್ಕೊಂಡು ಹೋಗೋದು ಅಂತ. ಬಟ್ ಅದಕ್ಕೆ ಸರಿಯಾಗಿ ನಾವು ತುಮಕೂರು ಹತ್ರ ರೈಡ್ ಇಟ್ಟಿರೋದ್ರಿಂದ ನಮಗಿದು ಆನ್ ದಿ ವೇ, ಸೊ ಹೊಸನಗರಕ್ಕೆ. ಹಾಗಾಗಿ ಇಲ್ಲಿಂದನೇ ಹೋಗ್ತಾ ಇದ್ದೀವಿ. ಆ್ಯಂಡ್ ಮನೆಯಿಂದ ಕಾಲ್ ಬಂತು, ಲೈಕ್ ಬನ್ನಿ ವಾಪಸ್ ಯಾಕೆ ಬೆಂಗಳೂರಿಗೆ ಹೋಗೋದು ಅಂತ. ಸೊ ಹಾಗಾಗಿ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಆನ್ ದಿ ವೇ ಇರೋದ್ರಿಂದ ಇದ್ಯಾವ ಗಾಡಿ, ಎಷ್ಟೋದಂಡ ಓಲ್ಡ್ ಎಷ್ಟೋದಂಡ, ಕ್ರೇಜಿ ಕ್ರೇಜಿ ಕ್ರೇಜಿ. ಇನ್ನು ಶಿರಾ ದಾಟಿ, ಶಿರವ ಗೊತ್ತಿಲ್ಲ ನನಗೆ, ಶಿರಾ ಐ ಥಿಂಕ್. ಸೊ ಶಿರಾ ದಾಟಿ ಒಂದು 50-60 ಕಿಲೋಮೀಟರ್ಸ್ ಹೋಗಿ ಆಮೇಲೆ ಡೈವರ್ಷನ್ ತೊಗೊತೀವಿ. ಅಲ್ಲಿ ತನಕ ನಮಗೆ ಫುಲ್ ಇದೇ ಥರ 3 ಲೈನ್ ಹೈವೇ. ಮಜಾನೂ ಆಗುತ್ತೆ, ಬೋರು ಆಗುತ್ತೆ. ಓಕೆ, ಸಿಗುವ ಮುಂದೆ. ಇವಾಗ ನಾವು ಇಲ್ಲೊಂದು ಟೋಲಲ್ಲಿದ್ದೀವಿ. ಡೈವರ್ಷನ್ನಿಗೆ 56 ಕಿಲೋಮೀಟರ್ಸ್ ಇದೆ, ಹಿರಿಯೂರು ಅಂತ, ಅಲ್ಲಿ ಡೈವರ್ಷನ್ ಇದೆ. ಅದು ತೊಗೊಂಡ್ಬಿಟ್ಟು ಹೊಸದುರ್ಗ, ಆಮೇಲೆ ಭದ್ರಾವತಿ, ಶಿವಮೊಗ್ಗ ಜಂಕ್ಷನ್ ಇದೆ ಭದ್ರಾ. ಸೊ ಅದ್ರ ಮೇಲೆ ತೀರ್ಥಹಳ್ಳಿಗೆ ಬಂದು ತೀರ್ಥಹಳ್ಳಿ ಆಗೊಂಬೆ, ಆಮೇಲೆ ಹಂಗೆ ಉಡುಪಿ. ಆ್ಯಕ್ಚುಲಿ ಮನೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಒಂದು ಶೂಟ್ ಇರೋ ಚಾನ್ಸಸ್ ಇದೆ ನಾಳೆ. ಸೊ ರಿಸ್ಕ್ ಬೇಡ ಅಂತ ಸೀದಾ ಉಡುಪಿ ಹೊಡಿತಾ ಇದ್ದೀವಿ. ಇನ್ನೊಂದು ವಿಷಯ ಇದೆ, ಇವತ್ತು ಫಸ್ಟ್ ಟೈಮ್ ನಾನು ನನ್ನ ಗಾಡೀಲಿ 155 ಮಾಡಿದ್ದು ವಿತ್ ಪ್ಯಾನಿಯರ್ಸ್. ಇಲ್ಲಿ ತನಕದ್ದು ಬೆಸ್ಟ್ ಟಾಪ್ ಸ್ಪೀಡ್ ಅಂತಲೇ ಹೇಳ್ಬೋದು. ಖುಷಿ ಆಯಿತು. ಸ್ವಲ್ಪ ಓಬಲ್ ಆಗ್ತಿತ್ತು, ಬಟ್ ಲೈಕ್ ಮ್ಯಾನೇಜಬಲ್ ಆಯಿತು. ಸೊ ಇವೊಂದು ಎಷ್ಟು ಹೊಡೆದೆ ನೀನು? 167. ಅವನು 167 ಹೊಡೆದ. ಅದೇ ನೋಡ್ತೀವಿ, ಒಂದು ಒಳ್ಳೆ ಸ್ಟ್ರೆಚ್ ಸಿಕ್ಕಿದ್ರೆ. ನಾನು ಗೋಪ್ರೋ ಆನ್ ಮಾಡ್ತಾ ಇದ್ದೀನಿ, ನಂಗೆ ರೆಕಾರ್ಡ್ ಮಾಡಬೇಕು ಆಗ್ತಾನೇ ಇಲ್ಲ. ಯಾಕಂದರೆ ನಿನ್ನೆ ಅಲ್ಲ, ನಾವು ಬೆಂಗಳೂರಿಗೆ ಬರ್ತಾ ಹಾಸನದಿಂದ ಬಂದಿದ್ದಲ್ವಾ. ಸೊ ಆವಾಗ ಫುಲ್ ಥ್ರಾಟಲ್ ಲೈಕ್ ಡೌನ್ ಶಿಫ್ಟ್ ಮಾಡಿನೂ ಕೊಟ್ಟೆ. ಗಾಡಿ 135, 140, 142 ಮೇಲೆ ಹೋಗ್ತಾನೆ ಇರಲಿಲ್ಲ. ಬಟ್ ಇವತ್ತು ಫ್ಲ್ಯಾಟ್ ಇತ್ತು ರೋಡು, ಆ್ಯಂಡ್ 3 ಲೈನ್ ಸೇಫ್ ಇತ್ತು. ಸರಿಯಾಗಿ ಇಟ್ಕೊಂಡು ಬಂದೆ, ಆರಾಮಾಗಿ ಹೋಯ್ತು. 155 ಟಚ್ ಆಗಿ ಒಂದು 2 ಕಿಲೋಮೀಟರ್ಸ್ ಹೋಗಿದ್ದೀನಿ ನಾನು 155ಅಲ್ಲಿ. ಅನ್ಫಾರ್ಚುನೇಟ್ಲಿ ರೆಕಾರ್ಡ್ ಆಗಲಿಲ್ಲ. ಸೊ ಇವಾಗ ಹೊರಡ್ತೀವಿ ಇಲ್ಲಿಂದ. ಒಂದು ರೆಡ್ ಬುಲ್ ಬ್ರೇಕ್ ಆಯಿತು, ನನಗೂ ಸ್ವಲ್ಪ ಕಣ್ಣು ಎಳ್ದಂಗೆ ಆಗ್ತಿತ್ತು, ಇವನಿಗೂ ಕಣ್ಣು ಎಳಿತಾ ಇತ್ತು. ಇವಾಗ ನೆಕ್ಸ್ಟು ಕೈ ನೋಯ್ತಿದೆ. ನೆಕ್ಸ್ಟು ಊಟಕ್ಕೆ ಬ್ರೇಕ್ ಎಲ್ಲಿ ಮಾಡುವ, ಅದೇ ನೋಡ್ತೀವಿ ಎಲ್ಲಿ ಅಂತ. ಈಗ ಮುಂದೆ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಬೇಕಾದ್ರೆ, ಯಾಕಂದರೆ ಆಲ್ರೆಡಿ ಬ್ಲಾಗ್ ಇದೆ. ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬೊಟ್ಟೆ ಒಂದು ತುಂಬ ಇದರಿಂದ ಕಟ್ಕೊಂಡು ಎಂತ ಹೇಳಿದ್ರು ಏನು ಬೇಕಾಗಿಲ್ಲ. ಸರಿ ಹೊರಡೋಣ, ನೋಡೋಣ, ಒಂದು ಸ್ಟ್ರೆಚ್ ಹೊಡೆಯೋಣ, ಒಂದು ಅಡ್ರಲಿನ್ ರಶ್ ಮಾಡೋಣ. ಉಂಟು ಬಾ.
ಸತ್ತ ಮಾರ ಇನ್ನೋ ಹಾಂ ಇಲ್ಲಿ ಸ್ಟ್ರೆಚ್ ಇದೆ ಥರ್ಡ್ ಗೇರು. ಓಕೆ 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 ನಿಧಾನ. ಬರ್ತಾ ಇದೆಯಲ್ಲ ಕಾರ್ನರಲ್ಲಿ ಸ್ಲೋ ಪಿವೋಟ್ ಆಗುತ್ತೆ ನಮ್ಮ ಗಾಡಿ. ಹಾಂ ಇಲ್ಲೊಂದು ಸ್ಟ್ರೆಚ್ ಇದೆ ಬಾ, ಕ್ಲೀನ್ ಸ್ಟ್ರೆಚ್. ಕ್ವಿಕ್ ಶಿಫ್ಟ್ರಲ್ಲೇ ಮಾಡಿದ್ದು ನಾನು, ಬಟ್ ಇದು ಸ್ಟ್ರೆಚ್ ಒಳ್ಳೆ ಇತ್ತು, ಟ್ರಾಫಿಕ್ ಇದೆ. ಹಿರಿಯೂರು 31, ಅದು ಸ್ಟ್ರೆಚ್ ಕ್ಲೀನ್ ಇತ್ತು ಮಚ್ಚ, ಕ್ರೇಜಿ ಮಾತ್ರ ಮಷೀನ್ ಇದು. ಹೈವೇಗೆ ಎಂತ ಓಬಲ್ ಆಗುತ್ತೆ ಇದು. ಹೈವೇಗೆ ಬಂದರೆ KTM ನೆಕ್ಸ್ಟ್ ಲೆವೆಲ್, ಮಾತಾಡೋಂಗಿಲ್ಲ. ಪ್ಯಾನಿಯರ್ಸ್ ಏನಾದರೂ ಇರಲಿಲ್ಲ ಅಂದರೆ ಆರಾಮಾಗಿ 170 ಹೋಗುತ್ತೆ ಗಾಡಿ. ಸಾಕಲ್ಲ ಓಕೆ. ನೋಡ್ಕೊ ಅಡ್ಡ ಬರ್ತಾರೆಲ್ಲ, ಬೇಡ ಬೇಡ ಬೇಡ. ಟ್ರಾಫಿಕ್ ಇದ್ರೆ ನಾನು ರಿಸ್ಕೇ ತಗೊಳ್ಳಲ್ಲ, ಬೇಡವೇ ಬೇಡ. ನಂಗೆ ಕ್ಲೀನ್ ಸ್ಟ್ರೆಚ್ ಇದೆಯಾ, ವೀವ್ ಇದೆಯಾ ಆಚೆ ಈಚೆ, ಆಗ ಮಾತ್ರ ಹೊಡಿಬೇಕು. ನೀವು ಆದರೂ ಅಷ್ಟೇ, ಅದೇ ಬೆಸ್ಟ್, ಅದು ಸೇಫ್. ಅದು ಡೌಟ್ಫುಲ್ಲಾಗಿ ಹೊಡಿಬಾರ್ದು ಗಾಡಿ ಅಷ್ಟೇ. ಸಾಕು, ಏನಂತೀರ? ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದು ಮಾಡ್ತಾನೆ. ಮಚ್ಚ ಮ್ಯಾಪ್ ನೋಡ್ತಾ ಇರು. ಅಷ್ಟು ಟೈಮ್ ಇಲ್ಲೇ ಊಟ ಮಾಡಿದೆ ನಾನು. ಇಲ್ಲಿ ನೋಡು, ಇಂಥ ಮಕ್ಕಳು ಇರ್ತಾರೆ, ಗೊತ್ತಾಯ್ತಾ ನಿಂಗೆ? ಒಂದು ಊಟ ಆಯಿತು. ನಾವು ಸಿಂಗಲ್ ಸ್ಟ್ರೆಚಲ್ಲಿ ಎಲ್ಲಿ ಹಿರಿಯೂರಿಗಿಂತ ಸ್ವಲ್ಪ ಹಿಂದೆ ಇದ್ವಿ. ತಡಿ ಬೈಕಲ್ಲಿ ಕೂತ್ ಮಾತಾಡೋಣ. ಲೆಟ್ಸ್ ಗೋ. ಇಲ್ಲೊಂದು ಕಡೆ ನಿಂತ್ಕೊಂಡ್ವಿ ನಾವು. ಕ್ರೇಜಿ ಬಿರಿಯಾನಿ. ಇನ್ನು 175 ಕಿಲೋಮೀಟರ್ಸ್ ಇದೆ. 3 hours 43 minutes ತೋರಿಸ್ತಾ ಇದೆ. 7:38 ರೀಚಿಂಗ್ ಟೈಮ್ ಅಂತೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ. ಇವನೊಬ್ಬ ಸ್ಟ್ರ್ಯಾಪ್ ಹಾಕಲ್ಲ. ನಿಮಗೆಲ್ಲ ಯಾಕೋ ಹೆಲ್ಮೆಟು? ನಾವೆಲ್ಲಿ ಹಿರಿಯೂರಲ್ಲಿದ್ವಿ, ಎಲ್ಲ ಸರಿಯಾಗಿದೆಯಲ್ಲ? ಓಕೆ. ಹಿರಿಯೂರಿಗಿಂತ ಒಂದು 30-40 ಕಿಲೋಮೀಟರ್ಸ್ ಹಿಂದೆ ಇದ್ವಿ. ಅಲ್ಲಿ ಬ್ರೇಕ್ ತೊಗೊಂಡಿದ್ದು, ಒಂದು ಪ್ರಾಪರ್ ಆಗಿರೋ ಬ್ರೇಕ್. ಅದು ನೀವು ನೋಡಿರ್ತೀರ ಟೋಲಲ್ಲಿ. 56 ಕಿಲೋಮೀಟರ್ ಇತ್ತು ಎಲ್ಲಿಗೆ, ಹಿರಿಯೂರು ಡೈವರ್ಷನ್ನಿಗೆ. ಅಲ್ಲಿ ಒಂದು ಕರೆಕ್ಟ್ ಬ್ರೇಕ್ ತೊಗೊಂಡವರು. ನಾವು ಆಮೇಲೆ ಬಂದು ನಿಲ್ಲಿಸಿದ್ದು ಪೆಟ್ರೋಲ್ ಪಂಪಲ್ಲಿ. ಅದು ಹಿರಿಯೂರಲ್ಲಿ ಡೈವರ್ಷನ್ ತೆಗೆದು ಕೂಡಲೇ ಅಲ್ಲಿ ನಿಲ್ಲಿಸಿದ್ದು ಒಂದು 2 ನಿಮಿಷ. ಆಮೇಲೆ ಅದೇ ಫ್ಲೋಲ್ಲಿ ಹೊಡ್ಕೊಂಡು ಬಂದ್ವಿ ತರೀಕೆರೆ ತನಕ. ಆಮೇಲೆ ಇಲ್ಲೊಂದು ಕಡೆ ಸಾಕಾದಾಗ ಬ್ಯಾಟಿಂಗ್ ಮಾಡಿಕೊಂಡು ಇವಾಗ ಹೋಯ್ತಾ ಇದ್ದೀವಿ. ಸೊ ಇಲ್ಲಿವರೆಗಿನ ರೈಡ್ ಅತ್ಯದ್ಭುತವಾಗಿತ್ತು. ಏನು ಸ್ಟ್ರೈನ್ ಆಗಲಿ, ಬ್ರೈನಿಗೆ ಸ್ಟ್ರೆಸ್ ಆಗಲಿಲ್ಲ. ಆರಾಮಾಗಿ ಬಂದ್ವಿ. ಒಳ್ಳೆ ಕ್ರೂಸ್ ಮಾಡಿಕೊಂಡು ಮಾತಾಡ್ತಾ. ಇಂಟ್ರ್ಕಾಮ್ ಒಂದು ಇದ್ಬಿಟ್ರೆ ಪಾಸ್, ಏನು ಟೆನ್ಷನ್ ಇಲ್ಲ. ನಾನು ಅವ್ನ ಕಾಲು ಎಳಿತಾ ಇರ್ತೀನಿ, ಅವ್ನು ನನ್ನ ಕಾಲು ಎಳಿತಾ ಇರ್ತಾನೆ. ಡಿಸ್ಗಸ್ಟಿಂಗ್. ಈ ರೋಡ್ ತುಂಬ ಫೆಮಿಲಿಯರ್. ಆಲ್ರೆಡಿ ಒಂದು 5-6 ಸತಿ ಓಡಾಡ್ಬಿಟ್ಟಿದ್ದೀನಿ ಬ್ಯಾಂಗ್ಳೂರಿಗೆ. ಇನ್ನೇನು ಪ್ರಾಬ್ಲಮ್ ಇಲ್ಲ. ಉಡುಪಿ ತನಕ, ಹೆಬ್ರಿ ತನಕ. ಹೆಬ್ರಿಯಿಂದ ರೋಡ್ ಕಿತ್ತೋಗಿದೆ. ಒಳ್ಳೆ ಒಂದು ಸನ್ಸೆಟ್ ಸಿಗುತ್ತೆ ನಮಗೆ ಆಗೊಂಬೆಲ್ಲಿ. ಕರೆಕ್ಟ್ ಟೈಮಿಗೆ ನಾವು ಆಗೊಂಬೆ ಹೋಗ್ತಾ ಇದ್ದೀವಿ ಇವತ್ತು. ಹೋಪ್ಫುಲಿ ಒಂದು ಒಳ್ಳೆ ಸನ್ಸೆಟ್ ನೋಡೋಕೆ ಸಿಗುತ್ತೆ. ಅದಾಗ್ಬಿಟ್ರೆ ಆಹಾ, ನಮ್ಮ ರೈಡಿಗೆ ಒಂದು ಒಳ್ಳೆಯ ಮುಕ್ತಾಯ. ನಾವಿವಾಗ ಸುಮಾರು 20 ಕಿಲೋಮೀಟರ್ ಬಂದ್ವಿ. ಇದು ಯಾವ ಊರು ಮಾರ, ನಂಗೆ ಹೆಸರು ನೆನಪಾಗಲ್ಲ ಮಾರ. ಗೋಣಿಬೀಡು ಅಂತೆ. ಆ್ಯಂಡ್ ಅದು ಬಿಡಿ ಯಾವುದೋ ಒಂದು ಊರು. ಸೊ ಇಲ್ಲಿ ಅಯ್ಯಯ್ಯೋ ಎಲ್ಲೋಯ್ತು
ಅಲ್ಲೊಂದು ಫೆನ್ಸ್ ಹಾಕಿದ್ದಾರೆ, ಅದು ವೀಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಇಷ್ಟು ದೊಡ್ಡ ಹೊಂಡ ತೆಗೆದು ಫೆನ್ಸ್ ಹಾಕಿದ್ದಾರೆ. ಅದು ಯಾಕಪ್ಪ ಅಂತಂದರೆ ಈ ಏರಿಯಾ ಫುಲ್ ರಿಸರ್ವ್ ಫಾರೆಸ್ಟ್, ಆನೆಗಳು ಅವೆಲ್ಲ ರೋಡ್ ದಾಟ್ಕೊಂಡು ಬರಬಾರ್ದು ಅಂತ ಅಲ್ಲಿ ಹೊಂಡ ಮಾಡಿ ಒಂದು ಫೆನ್ಸ್ ಹಾಕಿದ್ದಾರೆ. ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಇಲ್ಲಿ ನೋಡಿ ದೊಡ್ಡ ಹೊಂಡ ಮಾಡಿಟ್ಟಿದ್ದಾರೆ. ಬಾರೋ ಬೇಗ ಕಂದ, ಬೇರೆನೇ ವೈಬ್. ಇದೆಲ್ಲ ಒಣಗೋಗ್ಬಿಟ್ಟು ಒಂಥರ ಬ್ರೌನಿಶ್ ಆಗಿ ಅಲ್ಟಿಮೇಟ್ ಕಾಣ್ತದೆ. ಈ ಥರ ಎಲ್ಲ ಕಡೆ ಒಂದೊಂದು ವಾಚ್ ಟವರ್ ಥರ ಮಾಡಿದ್ದಾರೆ. ಎಲ್ಲ ಆ್ಯಕ್ಟಿವಿಟೀಸ್ ಏನಾದರೂ ಇದ್ದರೆ ನೋಡ್ತಾ ಇರ್ತಾರೆ. ಹೌದು, ಜುಳು ತುಪ್ಪ, ಸ್ವಲ್ಪ ಶೀತ ಆಗಿದೆ. ಅದು ವೆದರ್ ಚೇಂಜ್ ಆಗ್ಬಿಡ್ತಲ್ಲ ಸಡನ್ ಆಗಿ. ಇವಾಗ ಆ್ಯಕ್ಚುಯಲ್ ಫೀಲ್ ಬರುತ್ತೆ ರಿಸರ್ವ್ ಫಾರೆಸ್ಟ್. ಎಲ್ಲ ಒಣಗೋಗ್ಬಿಟ್ಟಿದೆ. ಮಾನ್ಸೂನಲ್ಲಿ ಬರಬೇಕಿಲ್ಲಿ, ಫುಲ್ ಫಾಗ್, ವೈಬೇ ಬೇರೆ. ಹಾ ಒನ್ ಮೋರ್ ಅನ್ಬೇಕು ನೀವು. ಹೆಂಗಿದೆ ಮಚ್ಚ ರೋಡು? ವಯನಾಡು ಬಂದಂಗಿಲ್ವ ನಿಮಗೆ? ವಯನಾಡು ಹೋಗ್ತಾ ಸೇಮ್ ವೇ ನಿಮಗೆ ಚಿಕ್ಕಮಂಗ್ಳೂರು ಮಡಿಕೇರಿಯಿಂದ ಯಾವಾಗ ವಯನಾಡು ಹೋಗ್ತೀರ ನೋಡಿ, ಇದೇ ಥರ ಒಂದು ರಿಸರ್ವ್ ಫಾರೆಸ್ಟ್ ಸಿಗುತ್ತೆ ಅಲ್ಲ. ಒಂದು ಹುಲಿ ಮರಿ ಸಿಕ್ಕಿದ್ರೆ ಮನೆ ತೊಗೊಂಡೋಗಿ ಸಾಕೋಣ ಅಂತ ಇದ್ದೀವಿ ನಾವು. ನಾನೇನಿಲ್ಲ, ನಾ ಹಿಡ್ಕೊಡ್ತೀನಿ, ಒಂದು ಮೇಷ ಸಾಕ್ತಾನಂತೆ. ಫೋಟೋ ಬೇಕಾ ಮಚ್ಚ? ಬೇಕಲ್ಲ? ಕರೆಕ್ಟ್. ಇಲ್ಲಿ ಎಲ್ಲಿ ನಿಲ್ಲಿಸ್ಬೋದು? ಫ್ರೇಮ್ ಇಲ್ಲೇ ಚೆನ್ನಾಗಿದೆ, ಇಲ್ಲಿ ಹಾಕು. ಹುಲಿ ಬಂದರೆ ಫಸ್ಟ್ ನಾನು ಹೋಗ್ಲಾ ನೀನು ಹೋಗ್ತೀಯಾ? ಫಸ್ಟ್ ನಾ ಹೋಗ್ತೀನಿ. ಹುಲಿ ಬಂದರೆ ಹಿಡಿಲಿಕ್ಕಲ್ಲ, ಓಡಲಿಕ್ಕೆ. ಹುಲಿಗೆ ಬಿಸ್ಕೆಟ್ ಹಾಕ್ತೀಯಾ? ಹೇಳ್ತಿದ್ದೆ ಬೇಡ. ಇಲಿಗಂತೆ ಹುಲಿಗೆ ಬಿಸ್ಕೆಟ್ ಹಾಕ್ತೀಯಾ? ಹೌದಾ, ನಮ್ಮದು ಫೋಟೋ ಶೂಟ್ ಆಯಿತು. ಇದಕ್ಕೆ ನಾನು ನಿಲ್ಸಲ್ಲ ಗಾಡಿ. ಒಂದು ಸತಿ ನಿಲ್ಸಿದ್ನ, ಅದು ಫೋಟೋ ಇದು ಫೋಟೋ, ಓಡಿ ಪ್ಯಾಂಟ್ ಇದೆ ಅಂತ ಜಾಕೆಟ್ ಇಲ್ಲ ಅಂತ. ಪ್ಯಾಂಟ್ ತೊಗೊಂಡೆ, ಕಾಚ ಇಲ್ಲ ಅಂದಂಗೆ ಆಯ್ತು. ಬಾ ಓಕೆ, ಲೆಟ್ಸ್ ಗೋ. ಸೊ ನಂದು ಲದಾಖ್ದು ಸೀರೀಸಲ್ಲಿ ಏನಿದೆ ಹೆವಿ ಡಿಲೇ ಹೊಡೆದ್ಬಿಡ್ತು ಡ್ಯೂ ಟು ಸಮ್ ಪರ್ಸ್ನಲ್ ಇಶ್ಯೂಸ್. ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಡೂ. ನೀವು ಜಾಸ್ತಿ ಸಪೋರ್ಟ್ ಮಾಡಿ, ಅವಾಗ ಉತ್ಸಾಹ ಎಲ್ಲ ಉಕ್ಕಿ ಬರುತ್ತೆ. ನೋಡ್ಕೊಂಡು ನೋಡಿ, ಕಾರ್ನರ್ ಇದೆ, ಹೆಣ್ಣು ನೋಡ್ಬೇಕು ಯಾವತ್ತು. ಸಾಯ್ಕ್ ಮಚ್ಚ, ನೀ ಬೇಕಲ್ಲ. ಒಳ್ಳೆ ಬಂತು ಕ್ರೇಜಿ. ಯಾವತ್ತೂ ಅಷ್ಟೇ ಕಾರ್ನರಿಂಗ್ ಮಾಡ್ತಾನೆ. ನಾನೇನು ಮಾಡ್ತೀನಿ ಅಂದರೆ, ಎಲ್ಲಿವರೆಗೆ ನಂಗೆ ಕಾಣಿಸುತ್ತೆ, ಇವಾಗ ರೈಟ್ ಕಾರ್ನರ್ ಇದೆ ಅಂದ್ಕೊಳ್ಳಿ, ತೋರಿಸ್ತೀನಿ ನೆಕ್ಸ್ಟ್ ಕಾರ್ನರಲ್ಲಿ ಎಂಡ್ ತನಕ, ಎಡ್ಜ್ ತನಕ ನೋಡ್ಬೇಕು ನಿಮಗೆ. ಲಾಸ್ಟ್ ನಿಮ್ಗೆ ಎಲ್ಲಿ ತನಕ ವ್ಯೂ ಇದೆ ಅಲ್ಲಿ ತನಕ. ಆ್ಯಂಡ್ ನಮ್ಮ ಶೋಲ್ಡರ್, ಹೆಡ್ನ ನೆಕ್ ಶೋಲ್ಡರ್ ಆ್ಯಂಡ್ ಆದರೆ ಸ್ವಲ್ಪ ಕೆಳಗಡೆ ನಿಮ್ಮ ಪುಕುಳಿಯನ್ನು ಪಾಯಿಂಟ್ ಮಾಡಬೇಕು. ನೀವು ಲೆಫ್ಟಿಗೆ ಕಾರ್ನರ್ ಮಾಡ್ತೀರಾ ಅಂದರೆ ನೋಡಿ ಈ ಥರ. ನಿಮಗೆ ಹೆಂಗೆ ಕಾಣಿಸುತ್ತೆ? ನಾನು ಇಲ್ಲೊಂದು ಕ್ಯಾಮ್ರಾ ಹಾಕೊಂಡಿದ್ರೆ ಗೊತ್ತಾಗ್ತಿತ್ತು. ಬಾ ಮುಂದೆ ಇದೆ ಬಾ. ನಾನು ಹಿಂದೆ ಇರು, ನನ್ನನ್ನು ನೋಡಬೇಡ ನೀನು, ಟಾರ್ಗೆಟ್ ಫಿಕ್ಸೇಷನ್ ಆಗುತ್ತೆ. ಸೊ ನೀವು ಇಲ್ಲೇ ಹತ್ತತ್ರ ನೋಡಿದ್ರೆ ಸೊ ಅದು ಅಲ್ಲೇ ಇರುತ್ತೆ ನಿಮ್ಮ ಕಾನ್ಸಂಟ್ರೇಷನ್. ನೀವು ಅದನ್ನು ನೋಡ್ತಾ ನೀವು ಹೊರಗೋಗ್ಬಿಡ್ತೀರ ರೋಡಿಂದ. ಸೊ ಅದಕ್ಕೆ ಟಾರ್ಗೆಟ್ ಫಿಕ್ಸೇಷನ್ ಅಂತಾರೆ. ನೀವೆಲ್ಲಿ ನೋಡ್ತೀರಾ ಅಲ್ಲಿ ಹೋಗುತ್ತೆ, ಸಿಂಪಲ್. ಇದು ಇರೋಕ್ಕಿಲ್ಲ. ಆಯ್ತು ನೋಡಿ, ಬ್ರೇಕಿಂಗ್. ನೋಡಿ 70 ತೆಗ್ದಿದ್ದೀನಿ ನಾನು, ಕ್ಲೀನಾಗಿ ಆಗುತ್ತೆ. ಒನ್ ಮೋರ್. ಸೊ ಇವೆಲ್ಲ ಇದು ಕಾರ್ನರಿಂಗ್ ಟ್ರಿಕ್ಸ್ ಏನಿದೆ, ಇವೆಲ್ಲ ಹೈ ಸ್ಪೀಡಲ್ಲಿ ಜಾಸ್ತಿ ವರ್ಕೌಟ್ ಆಗೋದು. ನಾರ್ಮಲ್ ಸ್ಪೀಡಲ್ಲಿ ಅವೆಲ್ಲ ಬೇಕಂತ ಇಲ್ಲ. ನಾರ್ಮಲ್ ನಿಮ್ಮದು ಏನು ವಿಷನ್ ಒಂದು ಕ್ಲಿಯರ್ ಇದ್ರೆ ಆಯ್ತು. ನೀವು ಎಲ್ಲಿ ನೋಡ್ತಾ ಇದ್ದೀರಾ ಆ್ಯಂಡ್ ಎಷ್ಟು ಸ್ಪೀಡಲ್ಲಿ ಎಂಟ್ರ್ ಆಗ್ತಾ ಇದ್ದೀರಾ, ಎಕ್ಸಿಟ್ ಆಗ್ತಾ ಇದ್ದೀರಾ, ಯಾವ ಥರ ಪಾತ್ ಸೆಟ್ ಮಾಡ್ತಿದ್ದೀರಾ, ಇದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ನೀವು ಲಿಮಿಟ್ನ ಪುಷ್ ಮಾಡ್ತಾ ಇದ್ದೀರಾ ಅಂದರೆ ಇವೆಲ್ಲ ಸ್ವಲ್ಪ ಹೆಲ್ಪಿಗೆ ಬರುತ್ತೆ. ಸ್ವಲ್ಪ ಅಲ್ಲ, ತುಂಬಾ. ಸೊ ಇವಾಗ ತೀರ್ಥಹಳ್ಳಿ ಕ್ರಾಸ್ ಆದ್ವಿ. ಟೈಮ್ 5:41.
ಇನ್ನೂ 83 ಕಿಲೋಮೀಟ್ರ್ ಇದೆ. 5:41 ಅಂದರೆ 6:10ಕ್ಕೆ ನಾವು ಆಗುಂಬೆಲಿ ಇರ್ತೀವಿ. ನಾನು ಹೇಳ್ದಾಗೆ 6:05ಕ್ಕೆ ಆಗುಂಬೆ ರೀಚ್ ಆಗ್ತೀವಿ ಅಂದಿದೆ. ಇವಾಗ ಟೈಮ್ ನೋಡಿ 6:03. ಕ್ಲೀನ್ ಸನ್ಸೆಟ್ಟು. ಬಟ್ ಇಲ್ಲಿ ಬೇಡ, ಅಲ್ಲಿ ಕೆಳಗಡೆ ಒಂದು ಸ್ಪಾಟ್ ಇದೆ, ಅಲ್ಲಿ ತೆಗೋಣ. ನೀರಿದೆ. ಬೇಕಿದ್ರೆ ಇಲ್ಲೊಂದು ನಿಲ್ಲಿಸ್ಬೋದು ಫೋಟೋಗೆ. ಇದು ಒಂದು ಸ್ಪಾಟು, ಬಟ್ ಅದೇ ಇಲ್ಲಿ ನಿಲ್ಸೋಕ್ಕೆ ಜಾಗ ಇದೆ. ಇನ್ನೊಂದು ಸ್ಪಾಟ್ ಕೆಳಗಿದೆ, ಇಲ್ಲಿ ತೆಕ್ಕೋಣ ಫೋಟೋ. ತಕ್ಕೊಬೋಣ ಇಲ್ಲಿ. ಸೊ ಸೆಕೆಂಡ್ ಸ್ಪಾಟ್ ಇದೆ ನಾನು ಹೇಳಿದ್ದು. ಸೊ ಎವ್ರಿ ಟೈಮ್ ನಾನು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗ್ತೀನಿ. ಸನ್ಸೆಟ್ ಟೈಮಲ್ಲಿ ಫೋಟೋಸ್ ತೆಕ್ಕೊಂಡು. ನೋಡಿ ಇವತ್ತಷ್ಟೇನು ಗಾಡಿ ಇಲ್ಲ, ನಿಲ್ಸಿದ್ದೀನಿ. ಬ್ಯೂಟಿಫುಲ್ ಕಂಪ್ಲೀಟ್ ವ್ಯೂ ಕಾಣಿಸುತ್ತೆ ನಿಮಗೆ. ಇಲ್ಲಿಗೆ ಇಂದಿನ ವಿಡಿಯೋ ಆ್ಯಂಡ್ ರೈಡ್ನ ಮುಕ್ತಾಯ. ಸೊ ಸಿಗ್ತೀನಿ ನಿಮಗೆಲ್ಲ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ನಿಮಗೆಲ್ಲ ಗೊತ್ತೇ ಇದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಹೊಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಸೊ ಸ್ಟೇ ಸೇಫ್, ಸ್ಟೇ ರೆಡಿ, ಕೀಪ್ ರೋಲಿಂಗ್. ಬಾಯ್. ಮಿಸ್ಟರ್ ಫೋಟೋಲಿಕ್ಸ್ ಸೈನಿಂಗ್ ಆಫ್.